ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. RSS ರಾಷ್ಟ್ರೀಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮದರ್ ತೆರೇಸಾ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮದರ್ ತೆರೇಸಾ ಸೇವೆಯ ಹಿಂದೆ ಮತಾಂತರದ ಉದ್ದೇಶ ಇತ್ತು ಅನ್ನುವಂಥ ಹೇಳಿಕೆ. ಆ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ರಮೇಶ್ ಅವರೇ, ನೀವು ಮಾತನಾಡ್ತಾ ಒಂದಷ್ಟು ಉದಾಹರಣೆಗಳನ್ನು ಕೊಟ್ರಿ. ಲಂಡನ್ನ ಕೆಲವು ಪತ್ರಿಕೆಗಳಲ್ಲಿ ಈ ರೀತಿಯ ವರದಿಗಳು ಮೊದಲೇ ಬಂದಿತ್ತು, ಈಗ ಮೋಹನ್ ಭಾಗವತ್ ಅವರನ್ನು ಹೊಸದಾಗಿ ಹೇಳ್ತಿರೋದಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಒಂದು ಪಾಶ್ಚಾತ್ಯ ದೇಶದ ಒಂದು ವಿಡಿಯೋವನ್ನು ಕೂಡ ಉದಾಹರಣೆ ಕೊಟ್ರಿ. ನೀವು ಮೊದಲು ಕೊಟ್ಟಂಥ ಲಂಡನ್ನ ಪತ್ರಿಕೆ ಉದಾಹರಣೆಯನ್ನು ಕೊಡೋದಾದರೆ ಅಲ್ಲಿ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ ಲಂಡನ್ನಲ್ಲಿ, ಅಲ್ಲಿಯ ಪತ್ರಿಕೆಗಳು. ಅದೆಲ್ಲವೂ ಕೂಡ ಈಗ RSS ಅದನ್ನು ಸಮರ್ಥನೆಗೆ ಬಳಸ್ಕೊಳ್ಳುತ್ತಾಗಾದರೆ, ಉದಾಹರಣೆಗೆ ಮದರ್ ತೆರೇಸಾ ಅವರು ಏನು ಅವರಿಗೆ ಫಂಡ್ ಬರ್ತಾ ಇತ್ತು ಚಾರಿಟಿಗೆ, ಅದನ್ನೆಲ್ಲ ಹಣಕಾಸಿನ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು, ಈ ರೀತಿಯ ಆಪಾದನೆಗಳೆಲ್ಲ ಬಂದಿದೆ. ಅದನ್ನೆಲ್ಲ ನೀವು ಸಮರ್ಥನೆಗೆ ತೆಗೆದುಕೊಳ್ತೀರಾ? ಹಾಗಾದರೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾದ್ದು ನಮ್ಮ ಕೆಲಸ ಅಲ್ಲ. ಅದರ ಬಗ್ಗೆ ಸ್ಪಷ್ಟೀಕರಣ ಒಂದು ನಿಮಿಷ, ನಾನು ಅವರ ಉದಾಹರಣೆ ತಗೊಂಡದ್ದು ಅವರ ಮತಾಂತರದ ಉದ್ದೇಶ ಏನಿತ್ತು, ಪೂರ್ತಿ ಸೇವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನು ನಾನು ಮಾತ್ರ ಅಲ್ಲ. ಉದಾಹರಣೆಗೆ ನೀವಾಗ್ಲೇ ಕೇಳಿದ್ರಿ, ಭಾರತದಲ್ಲಿ ಭಾರತದ ಮಾಧ್ಯಮಗಳು ಹಣಕಾಸಿನ ಅವ್ಯವಹಾರದ್ದು ಅದರಲ್ಲೇ ಬರುತ್ತೆ. ಕೊಟ್ಟಿದೆ. ಇದೆಲ್ಲವೂ ಕೂಡ ಉತ್ತರ ಕೊಡಬೇಕಾದ ಅವರು. ನಮ್ಮನ್ನ ಯಾಕೆ ನಿಲ್ಲಿಸಿದ್ದಾರೆ ಕಟಕಟೆಯಲ್ಲಿ? ಅವರು ಉತ್ತರ ಕೊಡಬೇಕಾಗಿರೋದು. ಯಾಕೆ ನೀವು ಕಟಕಟೆಯಲ್ಲಿ ನಿಲ್ತೀರಿ ಅಂದ್ರೆ, ಈ ವಿವಾದಕ್ಕೆ ನೀವು ಅಗತ್ಯವೇ ಇರಲಿಲ್ಲ. ಅಲ್ಲಿ ಮದರ್ ತೆರೇಸಾ ಅವರನ್ನ ಹೇಳ್ತಾರುವಂತದ್ದು ತಂದಿದ್ದು ಈಗ ಮೋಹನ್ ಭಾಗವತ್ ಅವರು. ಖಂಡಿತ ಇದೆ. ಭಾರತದಲ್ಲಿ ಇವತ್ತಿಗೂ ಕೂಡ ಮದರ್ ತೆರೇಸಾ ಅವರು ಸ್ವರ್ಗವಾಸ ಆಗಿ ತುಂಬಾ ವರ್ಷಗಳಾದ್ರೂ ಇವತ್ತು ಕೂಡ ಸೇವೆ ಹೆಸರಿನಲ್ಲಿ ಮತಾಂತರ ನಡೀತಾ ಇದೆ. ಇದು ವಾಸ್ತವ. ನೀವು ರಿಪೋರ್ಟ್ ಮಾಡಿ, ನಿಮ್ಮ ಚಾನೆಲ್ಗಳು, ಮಾಧ್ಯಮಗಳು ರಿಪೋರ್ಟ್ ಮಾಡಬೇಕು. ಯಾಕೆ ವಿದೇಶಿ ಮಾಧ್ಯಮಗಳು ನಾವು ತಗೊಳ್ತೀವಿ ಅಂದ್ರೆ, ಭಾರತದ ಯಾವುದೇ ಮಾಧ್ಯಮ ಸಮಗ್ರ ತನಿಖೆ ಮಾಡಿಲ್ಲ. ಉದಾಹರಣೆಗೆ ಟೈಮ್ ಮ್ಯಾಗಝೀನ್, ಪ್ರಮುಖ ವಿಚಾರವನ್ನು ಪ್ರಸ್ತಾವ ಮಾಡಿದ್ರಿ ರಾಜೇಶ್, ಅದಕ್ಕೆ ಉತ್ತರ ತಗೊಂಡ್ಬಿಡ್ತೇನೆ ನಾನು. ಎಸ್, ಸೇವೆ ಹೆಸರಲ್ಲಿ ಮತಾಂತರ ನಡೀತಿದೆ, ಅದಕ್ಕೋಸ್ಕರ ಮೋಹನ್ ಭಾಗವತ್ ಅವರು ಈಗ ಉದಾಹರಣೆ ಕೊಟ್ಟಿದ್ದಾರೆ ಅಂತ. ಅವರು ಮದರ್ ತೆರೇಸಾ ಇದ್ದದ್ದು ಲಂಡನ್ ನಲ್ಲಿ ಅಲ್ಲ, ಮದರ್ ತೆರೇಸಾ ಇದ್ದದ್ದು ಆಸ್ಟ್ರೇಲಿಯಾದಲ್ಲಿ ಅಲ್ಲ, ಮದರ್ ತೆರೇಸಾ ಇದ್ದದ್ದು ಭಾರತದಲ್ಲಿ, ಭಾರತದ ಕಲ್ಕತ್ತಾದಲ್ಲಿ ಮದರ್ ತೆರೇಸಾ ಇರಬೇಕಾದ್ರೆ ನಾವು ಮದರ್ ತೆರೇಸಾ ಬಗ್ಗೆ ಕೇಳಬೇಕಂದ್ರೆ ಆ ಕುಷ್ಠರೋಗಿಯನ್ನ ಕೇಳಬೇಕು, ಆ ಅನಾಥನನ್ನ ಕೇಳಬೇಕು, ಆ ಬಡಬಗ್ಗನನ್ನ ಕೇಳಬೇಕು. ಹಾಗಾದ್ರೆ ಭಾರತದ ಮಾಧ್ಯಮಗಳಿಗೆ ಕೇಳಿದ್ರೆ ಮದರ್ ತೆರೇಸಾ ಬಗ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಭಾರತದ ಮಾಧ್ಯಮಗಳು ಉದಾಹರಣೆ ಕೊಡ್ತಾನೆ, ಸುವರ್ಣ ಕರ್ನಾಟಕದ ಹೇಗಿದೆ ಅಂತ ನೋಡಿ ಗೊತ್ತಾಗ್ಬೇಕಂತ ಹೇಳ್ತಾರೆ ನ್ಯೂಸ್ ಚಾನಲ್ ಬಗ್ಗೆ. ಅದನ್ನ ಯಾರು ವ್ಯೂ ಮಾಡ್ತಾರೆ ಅವರನ್ನ ಕೇಳಬೇಕು ನಾವು. ಅದರಿಂದ ಮೋಹನ್ ಭಾಗವತ್ ಅವರು ಎಷ್ಟು ಸಲ ಮದರ್ ತೆರೇಸಾ ಅವರ ಆಶ್ರಮಕ್ಕೆ ಹೋಗಿದ್ದಾರೆ, ಅಥವಾ RSS ಅವರಾಗಲಿ ಕೇಜ್ರಿವಾಲ್ ಅವರದ್ದು ಯೂಟರ್ನ್ ಇದೆ. ಕೇಜ್ರಿವಾಲ್ ಅವರ ವೆಬ್ಸೈಟ್ ಅಲ್ಲಿ ನೋಡಿ, ನಾವು ಲಂಡನ್ ಅವ್ರನ್ನ ನಂಬಲಿಕ್ಕೆ ರೆಡಿ ಇದ್ದೇವೆ, ಆಸ್ಟ್ರೇಲಿಯಾದವ್ರನ್ನ ನಂಬಲಿಕ್ಕೆ ರೆಡಿ ಇದ್ದೇವೆ, ಕೇಜ್ರಿವಾಲ್ ಅನ್ನ ನಂಬಲಿಕ್ಕೆ ರೆಡಿ ಇಲ್ಲ. ಮತ್ತೆ ಮೊನ್ನೆ ನವೀನ್ ಚಾವ್ಲಾ ಇದ್ದಾರೆ, ಅವ್ರ ಬಗ್ಗೆ ಬಯೋಗ್ರಫಿ ಬರೆದಿದ್ದಾರೆ, ಅವರನ್ನ ನಂಬಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ನಮ್ಮ ಕುಷ್ಠರೋಗಿಗಳು ಅನಾಥರಿದ್ದಾರೆ, ಅವರನ್ನ ನಂಬಲಿಕ್ಕೆ ರೆಡಿ ಇಲ್ಲ. ವಿದೇಶದವರನ್ನ ನಂಬ್ತೇನೆ ಹೊರತು ನಾವು ಭಾರತದವ್ರು ನಂಬಲಿಕ್ಕೆ. ಪ್ರವೀಣ್ ಅವರೇ, ಬಹಳ ಸರಳವಾಗಿ ಹೇಳ್ತೀನಿ ನೋಡಿ. ಕ್ರಿಸ್ಟೋಫರ್ ಹಿಚನ್ಸ್ ಯಾರಿದ್ದಾರೆ, ಅವರು ನೀವಾಗ ಹೇಳಿದ್ರಿ ಕುಷ್ಠರೋಗಿಗಳಿಂದ ಕೇಳಿ ಅಂತ. ಅವರು ಸಾಕ್ಷಾತ್ ಮಿಷನರಿ ಆಫ್ ಚಾರಿಟಿಗೆ ಬಂದು ವಿಡಿಯೋ ಡಾಕ್ಯುಮೆಂಟರಿ ಮಾಡಿ ಅದನ್ನ ತೆರೇಸಾ ಅವರು ಬದುಕಿದ್ದಾಗಲೇ 94ರಲ್ಲಿ ಬಿಡುಗಡೆ ಮಾಡಿದ್ರು. ಅವರಿಗೆ ಉತ್ತರ ಕೊಡ್ಲಿಕ್ಕೆ ಇವತ್ತಿನವರಿಗೆ ಆಗ್ಲಿಲ್ಲ. ಪ್ರವೀಣ್ ಅವರು ಉತ್ತರ ಕೊಡಬೇಕಾಗಿರೋದು ನೋಡಿ, ಅವರು ನೇರವಾದ ಆಪಾದನೆ ಮಾಡಿದ್ದಾರೆ, ಸೇವೆ ಹೆಸರಿನಲ್ಲಿ ಮತಾಂತರ ನಡೀತಾ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಮದರ್ ತೆರೇಸಾ ಉದಾಹರಣೆ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರು. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಅವರಿಗೆ. ಮೋಹನ್ ಭಾಗವತ್ ಅವರು ಯಾವ ದೇಶಕ್ಕೂ ಹೋಗಿಲ್ಲ, ಭಾರತದಲ್ಲಿ ಇದ್ದಾರೆ. ಭಾರತದಲ್ಲಿ ಮದರ್ ತೆರೇಸಾ ಅವರು ಸ್ಥಾಪಿಸಿದಂತ ಮಿಷನರಿ ಆಫ್ ಚಾರಿಟಿ ಸಂಸ್ಥೆಗಳು ಇನ್ನೂ ನಡೀತಾ ಇದೆ. ನಾನು ನಿನ್ನೆ 2 ದಿನದಿಂದ ಇದು ಹರಿಹರದಲ್ಲಿ ಹೋಗಿ ಬಂದೆ. ಒಂದು ಕುಷ್ಠರೋಗಿ ಮತ್ತು ಇನ್ನೊಬ್ರು ಇದು ಮೆಂಟಲಿ ರಿಟಾರ್ಡೆಡ್ ಇದ್ದಾರೆ, ಮತ್ತು ಇನ್ನೊಬ್ರು ಹೀಗಾಗೋ ಸಾಯೋ ಸ್ಥಿತಿಯಲ್ಲಿದ್ದಾರೆ, ಅಂತವರ ಸೇವೆಯನ್ನ ಮಾಡ್ತಿದ್ದಾರೆ. ಅದೆಲ್ಲ ಮತಾಂತರಕ್ಕಾಗಿ. ಆ ರೀತಿಯ ಸೇವೆ ಹಿಂದೆಯೂ ಮತಾಂತರದ ಉದ್ದೇಶ ಇದೆ ಅಂತ ನಾನು ಹೇಳ್ತಿರೋದು. ಉದ್ದೇಶದ ಪ್ರತಿಯೊಂದು ಸೇವೆಯ ಉದ್ದೇಶದ ಹಿಂದೆ ಮತಾಂತರದ ಇದು ಇತ್ತಂತ ಹೇಳಿದ್ರೆ ಅವ್ರು ಅದನ್ನ ಪ್ರೂವ್ ಮಾಡಬೇಕು, ಅಂಕಿಅಂಶಗಳನ್ನ. ಸುಮ್ಮನೆ ದೇಶದಲ್ಲಿ ಮತಾಂತರ ಅನ್ನೋ ಶಬ್ದ ಬಂದಿರುವಂತೆ ಕ್ರಿಶ್ಚಿಯನ್ ಮಿಷನರಿ ಬಂದ ಮೇಲೆ ಸೇವೆ ನಮ್ಮ ದೇಶದಲ್ಲಿ ಮೊದಲಿಂದಲೇ ಇದೆ. ಎಲ್ಲಾ ದೇಶ ಉದಾಹರಣೆ ಕೇಳಿ, ಭಾರತದಲ್ಲಿ ಸಾಮಾಜಿಕ ಚಿಂತಕರು ಬೇಕಾದಷ್ಟು ಇದ್ದಾರೆ. ಸಾಮಾಜಿಕ ಸೇವಕ ಬಾಬಾ ಆಮ್ಟೆ ಇರ್ಬೋದು, ನಾನಾಜಿ ದೇಶಮುಖ್ ಇರ್ಬೋದು, ಈಗ ನಮ್ಮ ಜೊತೆ ಇರುತ್ತೆ ಅಣ್ಣಾ ಹಜಾರೆ, ಇವರೆಲ್ಲರೂ ಕೂಡ ಸೇವೆಗೋಸ್ಕರ ತಮ್ಮ ಜೀವನವನ್ನೇ ಕೊಟ್ಟವರು. ಒಬ್ಬರು ಕೂಡ ಮತಾಂತರ ಮಾಡಿಲ್ಲ. ಕರ್ನಾಟಕದ ಎಲ್ಲ ಸ್ವಾಮೀಜಿಗಳು, ಮಠಾಧೀಶರು, ಅವರ ಏನು ಸಂಸ್ಥೆಗಳು ಎಲ್ಲವೂ ಕೂಡ ಬಡ ಜನರ ಸೇವೆಯಲ್ಲಿ ನಿರತವಾಗಿದೆ. ಒಂದು ಕಡೆ ಕೂಡ ಮತಾಂತರ ಮಾಡಲ್ಲ. ಮತಾಂತರ ಮಾಡ್ತಾರೆ. ಪ್ರಶ್ನೆ ಯಾರು ಯಾವ ಸ್ವಾಮಿಗಳು ಸೇವೆ ಮಾಡ್ತಿದ್ದಾರೆ, ಯಾವ ಸ್ವಾಮಿಗಳು ಸೇವೆ ಮಾಡ್ತಿಲ್ಲ
ಅನ್ನೋದಲ್ಲ ಅನ್ನೋದಲ್ಲ. ಇಲ್ಲಿ ಪ್ರಶ್ನೆ ಪ್ರಶ್ನೆ ಇರೋದಂತದ್ದೇ ಮದರ್ ಪ್ರವೀಣ್ ಅವರೇ, ಸೇವೆಯ ಪ್ರಶ್ನೆ ಇರೋದೇ ಅದು ಸೇವೆಗೆ ಮತಾಂತರದ ಮುಖವಾಡ ಬೇಡ. ಇದು ಪಾಯಿಂಟ್ ಇರೋದು. ತೆರೇಸ ಅಲ್ಲ ಇಲ್ಲಿ ಮುಖ್ಯ ಸೇವೆಗೆ ಮತಾಂತರದ ಮುಖವಾಡ ಬೇಡ, ಅದು ಮುಖ್ಯ. ದಯವಿಟ್ಟು ಇಲ್ಲಿ ಮೋಹನ್ ಭಾಗವತ್ ಆಗ್ಲಿ ತೆರೇಸ ಆಗ್ಲಿ ವ್ಯಕ್ತಿಗಳು ಇರ್ತಾರೆ ಹೊರತು ಸಮ್ಮರಿ ಏನಿದೆ, ಸೇವೆ ಮಾಡುವಾಗ ಮತಾಂತರ ಬೇಡ ಅನ್ನುವಂಥದ್ದೇ ಮುಖ್ಯ. ಅದೇ ಕೇಂದ್ರ ಬಿಂದು ಹೌದು. ಅವ್ರು ಕೇಳ್ತಿರೋದು ಸಾಕ್ಷಿ ಏನಿದೆ. ಈಗ ಮದರ್ ತೆರೇಸಾ ಅವರು ಸೇವೆ ಮಾಡ್ತಾ ಇದ್ದಿದ್ದು ಮತಾಂತರ ಮಾಡ್ಲಿಕ್ಕೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳ್ತಿದ್ದಾರೆ. ಈಗ ಅಂತದ್ದೇನಾದ್ರೂ ಒಂದು ಸಾಕ್ಷಿ ಇಲ್ಲದೆ ಸಾಕ್ಷಿ ಇವರೇ ಇದಾರಲ್ಲ, ಇವರು ಪ್ರವೀಣ್ ಹೃದಯರಾಜ್ ಯಾರಿದ್ದಾರೆ ಪ್ರಕಾರ ಭಾರತದಲ್ಲಿ ಕ್ರಿಶ್ಚಿಯನ್ರು ಬರೋ ಮುಂಚೆ ಇವರ ಪೂರ್ವಜರು ಈ ದೇಶದವರೇ ಆಗಿದ್ರು, ಈ ನೆಲದವರೇ ಆಗಿದ್ರು. ಆತರ ನೂರಾರು ಮಂದಿ ಇದ್ದಾರೆ, ಈ ದೇಶದ ಭಾರತದ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಮತಾಂತರಕ್ಕೆ ಬಂದವರೇ. ಅರ್ಥ ಆಗ್ಲಿಲ್ಲ, ನೀವು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀರಿ? ಪೂರ್ವಜರು ಈ ದೇಶದವರು ಆಗಿದ್ರು ಅಂದ್ರೆ ಮೋಹನ್ ಭಾಗವತರ ಕಾಂಟ್ಯಾಕ್ಟ್ ಅದೇ ಇಡೀ ಭಾಷಣ ಓದ್ಲಿಲ್ಲ ನೀವೆಲ್ಲರೂ. ಇಡೀ ಭಾಷಣ ಓದಿ ಮೋಹನ್ ಭಾಗವತ್ ಅವರು ಹೇಳಿದ್ರು ಇದು ಹಿಂದೂ ರಾಷ್ಟ್ರ, ಇದು ಹಿಂದೂ ದೇಶ, ಈ ದೇಶದ ಎಲ್ಲರೂ ಕೂಡ ಹಿಂದೂಗಳೇ. ಭಾರತಕ್ಕೆ ಬಂದಂತಹ ಮಿಷನರಿಗಳು ಸೇವೆಯ ಮುಖವಾಡದ ಮೂಲಕ ಮತಾಂತರಕ್ಕೆ ಒಳಪಡಿಸಿದ್ರು. ಅನೇಕ ಭೂಭಾಗಗಳು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಗೋವಾ, ಕೇರಳ ಇರಬಹುದು, ಈಶಾನ್ಯ ಭಾರತದಲ್ಲಿ ನಾಗಾಲ್ಯಾಂಡ್, ಮಣಿಪುರ, ಇದೆಲ್ಲೂ ಕೂಡ ಮತಾಂತರಕ್ಕೆ ಒಳಗಾದಂತಹ ಈಗ ಪ್ರವೀಣ್ ಅವರು ನೀವು ಹೇಳಿದ್ದೇನೆ ಒಪ್ಪಿಡ್ತಾರೆ. ನೀವು ಹೇಳಿದ್ದೆ ಸರಿ. ಮದರ್ ತೆರೇಸಾ ಅವರು ಕೇಳಿ, ಮದರ್ ತೆರೇಸಾ ಅವರು ಸೇವೆ ಮಾಡ್ತಾ ಇದ್ದಿದ್ದೇ ಮತಾಂತರ ಮಾಡಕ್ಕೋಸ್ಕರ ಅಂತಾನೆ ಒಪ್ತಾರೆ. ಏನಾದ್ರೂ ಒಂದು ಸಾಕ್ಷಿ ಕೊಡಿ ಅವರಿಗೆ, ಕೊಡಿ ಒಂದು ಸಾಕ್ಷಿ ಅವರಿಗೆ. ಏನು ಸಾಕ್ಷಿ? ಅವರು ಸೇವೆ ಮಾಡ್ತಾ ಇದ್ದಿದ್ದೆ ಮತಾಂತರಕ್ಕೋಸ್ಕರ. ಎಷ್ಟು ಮಂದಿ ಇದ್ದಾರೆ ಈಶಾನ್ಯ ಭಾರತದಲ್ಲಿ ಇವತ್ತು ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಎಷ್ಟು? ಅವ್ರು ಇದ್ದದಲ್ಲಿ ಪ್ರವೀಣ್ ಅವರೇ, ಅವ್ರು ಇದ್ದದ್ದೇ ಈಶಾನ್ಯ. ಇಂಡಿಪೆಂಡೆನ್ಸ್ ಇದರಲ್ಲಿ ಸ್ವಾತಂತ್ರ್ಯ ಬಂತು, ಕ್ರೈಸ್ತರ ಸಂಖ್ಯೆ 2.7 ಇತ್ತು. ಈಗ ದಯವಿಟ್ಟು ನಿಮಗೂ ಗೊತ್ತಿರಬಹುದು, ಈಗ ಕ್ರೈಸ್ತರ ಸಂಖ್ಯೆ 2.33 ಇರಬಹುದು. ಮತಾಂತರ ಮದರ್ ತೆರೇಸಾ ಮತಾಂತರ ಮಾಡ್ತಿದ್ದಾರೆ, ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡ್ತಿದ್ದಾರೆ, ಈಶಾನ್ಯದಲ್ಲಿ ಮಾಡ್ತಿದ್ದಾರೆ, ಉತ್ತರದಲ್ಲಿ ಮಾಡ್ತಿದ್ದಾರೆ, ಪೂರ್ವದಲ್ಲಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಮತಾಂತರ ಮಾಡ್ತಾ ಹೋಗ್ತಿದ್ರೆ ನಮ್ದು ಸಂಖ್ಯೆ ಹೆಚ್ಚಾಗಬೇಕಿತ್ತು. ಅದು ಒಂದು ವಿಚಾರ. ಅದಕ್ಕಿಂತ ಮುಖ್ಯವಾದ ವಿಚಾರ ನಾನು ಇನ್ನೊಂದು ಹೇಳ್ತೇನೆ. ಈ ಸೇವೆಯ ಮೂಲಕ ನಾವು ಮತಾಂತರ ಮಾಡಬಹುದು. ಹಾಗಿದ್ರೆ ನಾನು ಭಾಗವತ್ರವರಿಗೆ ನೇರವಾದ ಒಂದು ಪ್ರಶ್ನೆಯನ್ನು ಹಾಕ್ತಿದ್ದೇನೆ, ಒಂದು ಸವಾಲನ್ನು ಹಾಕ್ತಿದ್ದೇನೆ. ಭಾಗವತ್ರವರೇ, ಮದರ್ ತೆರೇಸಾ ಕುಷ್ಠರೋಗಿಗಳನ್ನ ಮುಟ್ಟಿದ್ರು, ಅನಾಥರಿಗೆ ರಕ್ಷಣೆ ಕೊಟ್ಟರು, ಯಾರು ಬೀದಿಯಲ್ಲಿ ಬಿದ್ದಿದ್ರು ಅವರನ್ನು ಎತ್ತುಕೊಂಡ್ರು. ನೀವು 1 ವರ್ಷ ಆಗಲಿ ಅಥವಾ 1 ತಿಂಗಳಾಗಲಿ ಮದರ್ ತೆರೇಸಾ ಮಾಡಿದಂತಹ ಸೇವೆಯನ್ನು ನೀವು ನಿಮ್ಮ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾನು ನಿಮಗೆ ಸಲಹೆ ಮಾಡಿದ್ದೇನೆ. ರಾಜೇಶ್ ಅವರು ಉತ್ತರ ಕೊಡ್ಲಿ. ರಾಜೇಶ್ ಅವರು, RSS ಸ್ಥಾಪನೆ ಆದಂತಹ ದಿನದಿಂದಲೂ ಇವತ್ತಿನವರೆಗೆ ಕೂಡ ಇಡೀ ದೇಶದಲ್ಲಿ ಸುಮಾರು 1,60,000 ಚಟುವಟಿಕೆಗಳು ಸದ್ದಿಲ್ಲದೆ, ಮಾಧ್ಯಮಗಳ ಯಾವುದೇ ಪ್ರಚಾರ ಇಲ್ಲದೆ ನಿಸ್ವಾರ್ಥವಾಗಿ ಸೇವಾ ಚಟುವಟಿಕೆ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಬ್ಲಡ್ ಬ್ಯಾಂಕ್ ನಮ್ದು ರಾಷ್ಟ್ರೋತ್ಥಾನದ ನಡೀತಾ ಇದೆ. ಅದು ಕರ್ನಾಟಕ ಅತಿ ದೊಡ್ಡ ಬ್ಲಡ್ ಬ್ಯಾಂಕ್ ಇದೆ. ಮೊನ್ನೆ ನವೆಂಬರ್ ತಿಂಗಳಲ್ಲಿ ಮೋಹನ್ ಭಾಗವತ್ ಅವರು ಕರ್ನಾಟಕಕ್ಕೆ ಬಂದಿದ್ರು, ಬೆಂಗಳೂರಿಗೆ ಬಂದಿದ್ರು. ವಿಲ್ಸನ್ ಗಾರ್ಡನ್ ಹತ್ರ ಹೊಂಬೇಗೌಡ ನಗರದಲ್ಲಿ ಸ್ಲಮ್ ಇದೆ, ಕೊಳಚೆಗೆರೆ ಇದೆ, ಅಲ್ಲಿಗೆ ಸ್ಲಮ್ ಜೊತೆ ಹೋಗಿದ್ರು. ನವೆಂಬರ್ 14 ಮಕ್ಕಳ ದಿನಾಚರಣೆ ದಿನ ಅಲ್ಲಿ ನೀವು ಸುವರ್ಣ ಟಿ ಅವರು ಕವರ್ ಮಾಡಿದ್ರು. ಅದನ್ನೆಲ್ಲ ಗಮನಿಸಿ, RSS ನ ಸೇವಾ ಚಟುವಟಿಕೆಗಳನ್ನು ಗಮನಿಸಿ, ಓದಿ. ನನ್ನ ಪ್ರಶ್ನೆ ಬಹಳ ಸುಲಭ. ಮದರ್ ತೆರೇಸಾ ಮಾಡಿದಂತೆ ಅದು ಅದು ಏನು ಇದು ಬರ್ತದೆ, ಅದು ಕುಷ್ಠರೋಗಿಗಳನ್ನ ತೆಗೆದುಕೊಳ್ಬೇಕು, ಅಪ್ಕೊಳ್ಬೇಕು, ಆ ದಲಿತರನ್ನ ಹಪ್ಕೊಳ್ಬೇಕು, ಅವರಿಗೆ ಒಂದು ಹೊಸ ಸಂಸ್ಕಾರವನ್ನ ಕೊಡಬೇಕು, ಮತ್ತೆ ದಾರಿಯಲ್ಲಿ ಯಾರು ಮಗು ಬಿದ್ದಿರ್ತಾರೆ ಭಾಗವತರು ಮಾಡಬೇಕು. ನಾನು ಹೇಳ್ತಿರೋದು ಹೇಗೆ ಮದರ್ ತೆರೇಸಾ ಅವರು ಸಂಪೂರ್ಣ ಜೀವನವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಮೋಹನ್ ಭಾಗವತ್ ಅದೇ ತರದ ವ್ಯಕ್ತಿ. ಅವರ ವಿದ್ಯಾಭ್ಯಾಸದ ಬಳಿಕ ಸಮಾಜಕ್ಕೋಸ್ಕರ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತವರು. ಮೋಹನ್ ಭಾಗವತ್ ತರ ನೂರಾರು ಮಂದಿ ನಮ್ಮ ದೇಶದಲ್ಲಿ ಇದ್ದಾರೆ. ಅವರು ಸಾಮಾಜಿಕವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಸೇವಾ ಚಟುವಟಿಕೆ ಅವರು ಕುಷ್ಠರೋಗಿಗಳನ್ನೇ ಎತ್ಕೊಳ್ಬೇಕು, ಇದು ಮಾಡಬೇಕು. ನಮ್ಮಲ್ಲಿ ಆತರ ಅನೇಕ ಸಂಸ್ಥೆಗಳಿದೆ. ಬೆಂಗಳೂರಿನಲ್ಲೂ ಕುಷ್ಠರೋಗಿಗಳ ಅಥವಾ ಬೇರೆ ಅನಾಥ ಮಕ್ಕಳ ಭಿಕ್ಷುಕರನ್ನ ನೋಡ್ಕೊಳ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಸಂಘದಲ್ಲೂ ಇದೆ. ಆದ್ರೆ ನಾವು ಯಾವತ್ತೂ ಕೂಡ ಯಾರನ್ನೂ ಮತಾಂತರ ಮಾಡಿಲ್ಲ. ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತಾಂತರ ಮಾಡಿದ್ದಾರೆ ಅನ್ನೋದು ಆದ್ರೆ ಅವ್ರ ಸಾಕ್ಷಿಗಳನ್ನ ಕೊಡಬೇಕು, ಪುರಾವೆಗಳನ್ನ ಕೊಡಬೇಕು. ಅಲ್ಲ, ನನ್ನ ಇದಿರೋದು ಕಾಳಜಿ ಇರೋದು ರಾಜೇಶ್, ಈಗ ಏನೇ ಆಗ್ಲಿ ಮದರ್ ತೆರೇಸಾ ಅವ್ರ ಬಗ್ಗೆ ಎಲ್ಲರೂ ಕೂಡ ಗೌರವ, ನೀವು ಕೂಡ ಹೇಳ್ತೀರಿ ನಮಗೆ ಗೌರವ ಇದೆ ಅಂತ ಹೇಳಿ. ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ, ಇಡೀ ದೇಶ ಅವ್ರನ್ನ ಗೌರವಿಸುತ್ತೆ. ಇಂಥ ವಿವಾದಕ್ಕೆ ಈಗ ಅಸುನಿಗೆ ಸ್ವರ್ಗದಲ್ಲಿರೋರನ್ನ ಸುಮ್ಮನೆ ಹೇಳ್ತಾರೋ ಅಗತ್ಯ ಇತ್ತಾ? ಇಂಥ ವಿವಾದಕ್ಕೆ
ಇದು ಸುದ್ದಿ ಆಗಿರುವಂತದ್ದು ಒಂದು ಮಾಧ್ಯಮದಲ್ಲಿ ಬಂದಿರೋ ಕಾರಣ ಅದು ಸುದ್ದಿ ಆಯ್ತು, ಮೋಹನ್ ಚರ್ಚೆಗಳಾಯ್ತು. ಭಾಗವತ್ ಅವರಿಗೆ ಆದ್ರೆ ಅಗತ್ಯ ಇರ್ಲಿಲ್ಲ ನಮಗೆ ಚರ್ಚೆ ಆಗಬೇಕಾಗಿರೋದು ಮದರ್ ತೆರೇಸಾ ಅಲ್ಲ. ನಾನು ಆಗ್ಲೇ ಹೇಳಿದೆ, ನಮ್ಮ ವಿಷಯ ತೆರೇಸಾ ಅವರು ಅಲ್ಲ, ಅವರ ಜೀವನನೂ ಅಲ್ಲ. ಅವ್ರ ಹೆಸರನ್ನು ನಮಗೆ ಮತ್ತೆ ಯಾಕೆ ಬೇಕಾಗಿರೋದು ತರಬೇಕಿತ್ತು? ತೆರೇಸಾ ರೀತಿಯಲ್ಲಿ ಅನೇಕ ರೀತಿಯ ಕ್ರೈಸ್ತ ಮಿಷನರಿಗಳು ದೇಶದಲ್ಲಿ ಸೇವೆ ಮೂಲಕ ಮಾತಾಡ್ತಾರೆ. ಇದು ಚರ್ಚೆ ನೇರವಾಗಿ ಹೇಳಿದ್ರೆ ಆಗೋಗ್ತಿತ್ತು ರಾಜೇಶ್. ನೇರವಾಗಿ ಹೇಳಿದ್ದಾರೆ. ಅದನ್ನೇ ನೇರವಾಗಿ ಹೇಳಿದ್ರೆ ಆಗೋಗ್ತಿತ್ತು. ಆದ್ರೆ ನಮ್ಮ ಆಕ್ಷೇಪ ಇರುವಂತದ್ದು ಮದರ್ ತೆರೇಸಾ ನೀವು ಕೂಡ ಎಸ್ ನಮಗೆ ತುಂಬಾ ಗೌರವ ಇದೆ ಅಂತೀರಿ, ಇಡೀ ದೇಶ ಅವ್ರನ್ನ ಗೌರವಿಸುತ್ತೆ ಅಂತ ಮದರ್ ತೆರೇಸಾ ಅವರು ಸೇವೆಯ ಹಿಂದೆ ಮತಾಂತರದ ಉದ್ದೇಶ ಇತ್ತು. ಅದನ್ನ ಹೇಳ್ದೆ ಯಾಕೆ ಅಗತ್ಯ ಇತ್ತು? ಅದನ್ನ ಹೇಳಿ ವಿವಾದದ ಕೇಂದ್ರ ಬಿಂದು ಮಾಡುವಂತದ್ದು ಏನ್ ಅಗತ್ಯ ಇತ್ತು? ವಿವಾದದ ಕೇಂದ್ರ ಬಿಂದು ಈ ಶಬ್ದಗಳೆಲ್ಲ ನೀವು ಕೊಟ್ಟಿರೋದು, ಅದೊಂದು ಭಾಷಣದಲ್ಲಿ ನೇರವಾಗಿ ನಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅರೆ ಹೀಗೆ ಹೇಳ್ತಂದ್ರೆ ಮತ್ತೆ ವಿವಾದ ಅಲ್ವಾ? ನೀವೇ ಹೇಳಿ ಹಾಗಾದ್ರೆ. ಚರ್ಚೆಯನ್ನು ವಿವಾದ ಅಂತ ನೀವು ಬೇಕಾದ ಚರ್ಚೆಯನ್ನು ವಿವಾದ ಅಂತ ಹೇಳ್ಬೋದು, ಹೇಳಿಕೆ ಅಂತ ಹೇಳ್ಬೋದು, ಅಭಿಪ್ರಾಯ ಅಂತ ಹೇಳ್ಬೋದು, ಅದೆಲ್ಲ ನೀವು ಶಬ್ದಗಳಲ್ಲಿ ನೀವು ಹೇಗೆ ಬೇಕಾದ್ರೂ ನಿಲ್ಲಿಸಬಹುದು. ಖಂಡಿತವಾಗಿ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾರೆ. ಮದರ್ ತೆರೇಸರವರ ಪ್ರತಿಯೊಂದು ಸೇವೆಯ ಹಿಂದೆ ಮತಾಂತರ ಮಾಡುವ ಉದ್ದೇಶ ಇತ್ತು. ಅದು ಚರ್ಚೆ ಆಗ್ಲಿ. ನೀವು ಮಾಧ್ಯಮಗಳು ಸ್ವಲ್ಪ ಹುಡುಕಿ, ಕರ್ನಾಟಕದಲ್ಲಿ ಎಷ್ಟು ಮಿಷನ್ಗಳಿದೆ, ಎಷ್ಟು ಮತಾಂತರ ಆಗ್ತಾ ಇದೆ, ಮತಾಂತರ ಪ್ರಮಾಣ ಎಷ್ಟು. ಇಲ್ಲದಿದ್ರೆ ಇಡೀ ದೇಶದಲ್ಲಿ ಆಂಟಿ ಕನ್ವರ್ಷನ್ ಲಾದ ಚರ್ಚೆ ಯಾಕೆ ಬೇಕು? ಮತ್ತೆ ಅಲ್ಲ, ಸ್ಟೇಟ್ಮೆಂಟ್ ಮಾಡೋನು ನಾನು, ಮತ್ತೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋ ಮಾಧ್ಯಮರು ಯಾಕೆ? ಸೇವೆ ಮಾಡೋರು ನಿಮಗಿಂತ ಜಾಸ್ತಿ ಇನ್ವೆಸ್ಟಿಗೇಟ್ ಮಾಡಬೇಕು. ಸೇವೆ ನೀವು ನಾವು ಅಂತಲ್ಲ, ಸೇವೆ ಮಾಡೋರು ಬಹಳಷ್ಟು ಮಂದಿ ಇದ್ದಾರೆ. ನಾವೇ ಸೇವೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ನಿಮ್ಮ ನೀವು ಕೊಡ್ತೀರಿ, ಮಾಧ್ಯಮದವರು ಇನ್ವೆಸ್ಟಿಗೇಟ್ ಸೇವೆ ಮಾಡೋರು ನಾವು ಅಂತ ನಿಮ್ಮ ಸ್ವಲ್ಪ ಅಹಂಕಾರದ ಮಾತು. ನನ್ನ ಹತ್ರ ಅದಕ್ಕೆ ತಕ್ಕಂತ ಇದು ನೋಡ್ಬೇಕು. ಪ್ರವೀಣ್ ಅವರೇ, ಸೇವೆಯನ್ನು ಎಲ್ಲರೂ ಕೂಡ ಹೋಗ್ತಾರೆ, ಸೇವೆ ಎಲ್ಲರಿಂದಲೂ ಕೂಡ ಆಗ್ಬೇಕು. ಆದ್ರೆ ವಿನಾಕಾರಣ ಬಹುಶಃ ಈ ರೀತಿಯಲ್ಲಿ ಹೇಳ್ತಾರೋ ಅಗತ್ಯ ಇರಲಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ ಕೂಡ ಇದೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದಂಥ ರಾಜೇಶ್ ಪದ್ಮಾರ್ ಹಾಗೂ ಪ್ರವೀಣ್ ಹೃದಯರಾಜ್ ಇಬ್ಬರಿಗೂ ಕೂಡ ಧನ್ಯವಾದ. ಎಸ್, ಬಹುಶಃ ಸೇವೆ RSS ಕೂಡ ಮಾಡ್ತಾ ಇದೆ, ಸೇವೆಯನ್ನು ಮದರ್ ತೆರೇಸಾ ಕೂಡ ಮಾಡಿದ್ದಾರೆ, ಸೇವೆ ಎಲ್ಲರೂ ಕೂಡ ಒಪ್ಪುವಂಥದ್ದು. ಆದರೆ ತಾವು ಹೇಳಬೇಕಾದ ವಿಚಾರವನ್ನು ಹೇಳುವಾಗ ಇಡೀ ದೇಶ ಗೌರವಿಸುವಂತಹ, ಸ್ವತಃ RSS ಕೂಡ ಗೌರವಿಸುವಂತಹ ಮದರ್ ತೆರೇಸಾ ಅವ್ರನ್ನ ಈ ರೀತಿ ಹೇಳ್ತಾ ತರಬೇಕಾದಂಥ ಅವಶ್ಯಕತೆ ಇತ್ತ ಅನ್ನೋದೇ ಪ್ರಶ್ನೆ ಆಗಿತ್ತು. ಬಹುಶಃ ಅದನ್ನು ಒಪ್ಕೊಂಡಿದ್ದಾರೆ ರಾಜೇಶ್ ಪದ್ಮಾರ್ ಕೂಡ. ನಮಗೂ ಕೂಡ ಅವ್ರ ಬಗ್ಗೆ ಗೌರವ ಇದೆ ಅನ್ನುವಂಥದ್ದು. ಆದರೆ ಅವ್ರು ಕೊಡ್ತಿರುವಂಥ ಸಮರ್ಥನೆ ಅದನ್ನು ಬಹುಶಃ ನೀವೇ ಇತ್ಯರ್ಥ ಮಾಡಲಿ ಅನ್ನುವಂಥ ಇತ್ಯರ್ಥ ಮಾಡೋದನ್ನು ವೀಕ್ಷಕರಿಗೆ ನಾನು ಬಿಡ್ತಾ ಇದ್ದೇನೆ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.